ಹನುಮನ ನಾಡಿನಲ್ಲಿ ಎಲ್ಲದಕ್ಕೂ ಕೊರತೆ, ಕುಡಿಯುವ ನೀರಿಲ್ಲ, ಸ್ವಚ್ಛತೆ ಅಂತೂ ಮೊದಲೇ ಇಲ್ಲ. ಅಂಜನಾದ್ರಿ ಬೆಟ್ಟದಲ್ಲಿ ಭುಗಿಲೆದ್ದ ಆಕ್ರೋಶ. ₹40 लाख मंदिर से जाता हुंडी में हर प्रति तिंगला एक तुलसी की पत्री उन्होंने नहीं दिया. ಇವಾಗ ಏನಾಗಬೇಕಂದ್ರೆ ಒಂದಕ್ಕೆ ಚಿಲಿಕೆಲ್ಲ ಬಾತ್ರೂಮ್ನಾಗ ಒಂದು ಲೈಟ್ ಇಲ್ಲ ಬಾತ್ರೂಮ್ನಾಗ ಈಗಲೂ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿರುವ ಅಂಜನಾದ್ರಿ ಬೆಟ್ಟವು ಹನುಮನ ಜನ್ಮಸ್ಥಳವೆಂದೇ ಖ್ಯಾತಿ ಪಡೆದಿದೆ. ಹಾಗಾಗಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಹನುಮನ ದರ್ಶನ ಪಡೆದು ಪುನೀತರಾಗುತ್ತಾರೆ. ಅದರಲ್ಲೂ ಹನುಮ ಜಯಂತಿಯಂತಹ ದಿನಗಳಂದು ಹನುಮ ಮಾಲೆ ಧರಿಸಿ ಅದರ ವಿಸರ್ಜನೆಗೆಂದು ಈ ಕ್ಷೇತ್ರಕ್ಕೆ ಆಗಮಿಸುವವರ ಸಂಖ್ಯೆ ಲಕ್ಷವನ್ನು ಮೀರಿಸುತ್ತದೆ. 2008 में हमने 13 आदमी से हनुमान माला प्रारंभ किया था. निरंतर हनुमान माला के साथ साथ गुड्डा प्रदक्षिणा का कार्यक्रम चलता था. इस बार यानी कि 17 साल के बाद हनुमान माला में गुड्डा प्रदक्षिणा का वो पूरा का पूरा ब्लॉक कर दिया गया है जिला प्रशासन के द्वारा. ಆದರೆ ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಈ ಪುಣ್ಯ ಸ್ಥಳದಲ್ಲಿ ಯಾವ ಮೂಲಸೌಕರ್ಯಗಳನ್ನು ಕೇಳುವಂತಿಲ್ಲ. ಕುಡಿಯುವ ನೀರು, ನೂರಾರು ಮೆಟ್ಟಿಲುಗಳನ್ನು ಹತ್ತಿ ಬರುವ ಭಕ್ತರಿಗೆ ಅಗತ್ಯವಾದ ತಂಗುದಾಣಗಳ ವ್ಯವಸ್ಥೆ, ಮುಖ್ಯವಾಗಿ ಶೌಚಾಲಯ, ಹೀಗೆ ಯಾವ ಕನಿಷ್ಠ ಮೂಲಸೌಕರ್ಯಗಳು ಇಲ್ಲದೆ ಹನುಮನು ಜನಿಸಿದ ಊರು ಶಾಪಗ್ರಸ್ತವಾಗಿದೆ ಅಂತಲೇ ಹೇಳಬಹುದು. ಇನ್ನು ಹನುಮನನ್ನು ಕಾಣಲು ನೂರಾರು ಕಿಲೋಮೀಟರ್ಗಳಿಂದ ಬರುವ ಭಕ್ತರಿಗೆ ಕೊನೆ ಪಕ್ಷ ದೇವರ ದರ್ಶನವೂ ಸರಿಯಾಗಿ ಆಗುವುದಿಲ್ಲ. ಗರ್ಭಗುಡಿಯ ಮಧ್ಯಕ್ಕೆ ನಿಲ್ಲುವ ರಕ್ಷಣಾಧಿಕಾರಿಗಳು ಕ್ಷಣಕಾಲವೂ ದೇವರನ್ನು ನೋಡಲು ಅವಕಾಶ ಕೊಡದೆ ಭಕ್ತರನ್ನು ಮುಂದಕ್ಕೆ ತಳ್ಳುವುದನ್ನು ನೋಡಿದರೆ ಇದಕ್ಕಾಗಿ ಅಷ್ಟು ದೂರದಿಂದ ಬರಬೇಕಿತ್ತೇ ಎಂಬ ಪ್ರಶ್ನೆ ಮೂಡೋದು ಸಹಜ. ಹೀಗೆ ಮೂಲಸೌಕರ್ಯಗಳ ಅಗತ್ಯವನ್ನು ಪ್ರಶ್ನಿಸಿದಂತಹ ಅರ್ಚಕ ವಿದ್ಯಾದಾಸ್ ಬಾಬಾ ಹಾಗೂ ದೇವಸ್ಥಾನದ ಆಡಳಿತಾಧಿಕಾರಿಗಳ ಮಧ್ಯೆ ದೊಡ್ಡ ಜಟಾಪಟಿಯೇ ನಡೀತಿದೆ. इतनी अव्यवस्था कायम करके सुबह जब से ये आए तब से क्या बोलते हैं अव्यवस्था करके रखे. सनातन की जितनी भी व्यवस्था है सबको नष्ट करने की पूरी भरसक कोशिश कर. अभी इनसे आपको क्या हो रहा है? इन्होंने जो हमारा जो दूध और टेक्निका ला करके वहाँ अभिषेक के लिए सुबह 2 बजे से नरसिंह मूर्ति जी हैं, हर साल रात में 2 बजे 3 बजे अभिषेक होता. उसकी सामग्री हम वहाँ रखते, उसको रखने वालों को इन्होंने गाली देना शुरू कर दिया. कौन आएगा काम करने यहाँ? ಇದರಿಂದಾಗಿ ಬಾಬಾನ ಸೇವಕರಿಗೆ ಅಧಿಕಾರಿಗಳು ಕಿರಿಕಿರಿ ಉಂಟು ಮಾಡುತ್ತಿದ್ದು ಪೂಜೆಗಾಗಿ ಗರ್ಭಗುಡಿಗೆ ತೆಂಗಿನಕಾಯಿ, ಹೂವುಗಳನ್ನು ಸಹ ತೆಗೆದುಕೊಂಡು ಹೋಗಲು ಬಿಡುತ್ತಿಲ್ಲ ಎಂದು ಇಲ್ಲಿನ ಸ್ಥಳೀಯರು ಆರೋಪಿಸಿದ್ದಾರೆ. ಹೀಗೆ ಅಧಿಕಾರಿಗಳಿಂದ ಬೆಟ್ಟದಲ್ಲಿ ಅರಾಜಕತೆ ಸೃಷ್ಟಿಯಾಗುತ್ತಿದ್ದರೂ ಇಲ್ಲಿನ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ. ಸ್ವಾಮಿ ಹೇಳು ಸ್ವಾಮಿ, ಏನೇನು ಪ್ರಾಬ್ಲಮ್ ಆಗಂತ ಬೆಳಗ್ಗೆಲ್ಲ ಹೇಳು ಸ್ವಾಮಿ. ಬೆಳಗ್ಗೆಲಿಂದ ಬಾಬಾಜಿಯಿಂದ ನಾವು ಪ್ರತಿಯೊಂದು ಸಾಮಾನ್ಯ ಒಂದು ಹೂವು ಇಡಕ್ಕೆ ಹೋಗಲಿ ನಮ್ಮ ಟಾರ್ಚರ್ ಐತೆ. ಹೊರಗೆ ಹೋಗ್ತಾರೆ ಒದಗಿಬೇಕಂತಾರೆ. ಈಗ ಹಾಲಿನ ಅಭಿಷೇಕ ಇದೆ, ಹಾಲು ಹೊತ್ಕೊಂಡು ಒಳಗಿಟ್ಟು ಬಂದ್ವಿ. ನೀವು ಹೊರಗೆ ಹೋಗ್ತಾರೆ ಒದಗಿಬೇಕಾದ್ರೆ ನಿಮ್ಮ ಡಿಸಿ ಸಾಹೇಬ್ರ ಕರೆಕತ್ತಾರೆ, ನಿಮ್ಗೆ ಕೆಳಗೆ ಹೋಗ್ರೆ ಬಂದು ಒದ್ದು ಒಳಗೆ ಕೆಳಗೆ ಕಳಿಸ್ನು ಅಂತ ಕೇಳಕತ್ತಾರೆ. ಮತ್ತು ಹೂವು ಇದ್ವು ಎಲ್ಲ ಇದು ತೆಂಗಿನಕಾಯಿ ಇದು ಯಾವುದನ್ನ ಸಾಮಾನು ಇದ್ನಪ್ಪ ಅಂದ್ರೆ ಒಳಗಡೆ ಹೋಗಿ ಇಟ್ಟು ಬರ್ತಾರೆ. ಅವ್ರು ಒಬ್ಬರ ಕೈಲಿ ಆಗ್ತೈತೆ ಅರ್ಚಕರ ಕೈಯಲ್ಲಿ. ನಾವು ಕೆಲಸ ಮಾಡಿದ್ರೆ ಸೇವೆ ಮಾಡಕ್ಕೆ ಬಂದ್ರೆ ನಮ್ಮ ಮೇಲೆ ಬೆಳಗ್ಗೆಯಿಂದ ನಮ್ಮ ಮೇಲೆ ಟಾರ್ಚರ್ ಕೊಡಕ್ಕೆ ಹತ್ಬಿಟ್ರೆ. ದೇವಸ್ಥಾನದ ಹುಂಡಿಯಲ್ಲಿ ಲಕ್ಷ ಹಣ ಸಂಗ್ರಹವಾಗುತ್ತಿದ್ದರೂ ಇಲ್ಲಿನ ಅಭಿವೃದ್ಧಿಗಾಗಿ ₹1 ಖರ್ಚು ಮಾಡುತ್ತಿಲ್ಲ ಎಂದು ಜಿಲ್ಲಾಡಳಿತ ವಿರುದ್ಧ ಅರ್ಚಕ ವಿದ್ಯಾದಾಸ್ ಬಾಬಾ ಆರೋಪ ಮಾಡಿದ್ದಾರೆ. ₹40 लाख मंदिर से जाता हुंडी में हर प्रति तिंगला एक तुलसी की पत्री उन्होंने नहीं दिया. अभी हवन सामग्री के लिए ये लोग खुद लकड़ी लाए हैं, हवन सामग्री लाए हैं, पूजा करवाएंगे, कल सवेरे हवन कराएंगे. उसके बाद ये झाड़ू मारने वालों को बोलते जो अंदर जाओ अभिषेक करो. कर्नाटक न्यूज़, कोप्पला.